ಎಲ್ಲರಿಗೂ ನಮಸ್ಕಾರ. ಕಳೆದ ಅಧ್ಯಾಯದಲ್ಲಿ ನಾವು ಧರ್ಮನಂದನ ಆದಿಶೇಷನನ್ನು ಏನು ವರಗಳನ್ನ ಕೇಳ್ದ ಅನ್ನೋದನ್ನು ಕೇಳಿದ್ದೀವಿ. ಈಗ ಮುಂದಿನ ಅಧ್ಯಾಯದಲ್ಲಿ ಏನೇನು ನಡೆಯುತ್ತೆ ಅವರಿಬ್ಬರ ಮಧ್ಯ ಅನ್ನೋದನ್ನು ಕಾದು ಕೇಳೋಣ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 4. ಆದಿಶೇಷನು ಧರ್ಮನಂದನನಿಗೆ ಧರ್ಮೋಪದೇಶ ಮಾಡುವುದು, ಕಾಲಪರಿಮಿತಿ, ಸೃಷ್ಟಿವಿಧ, ಮಹರ್ಷಿಗಳ ಜನ್ಮಾದಿ ವಿಷಯ ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಈ ಅಧ್ಯಾಯದಲ್ಲಿ ಕೇಳೋಣಂತೆ. ಸಾಲಂಕಾಯನ ಋಷಿ, ಓ ವೈಶ್ಯೋತ್ತಮರೇ, ಹೀಗೆ ಧರ್ಮನಂದನನಿಗೆ ಭಗವಂತನಾದ ಆದಿಶೇಷನಿಂದ ಹೇಳಲ್ಪಟ್ಟ ಪರಮ ಮಂಗಳಕರವಾದ ಸಮಸ್ತ ಕಥೆಯನ್ನು ನಿಮಗೀಗ ಹೇಳುತ್ತಿದ್ದೇನೆ. ನೀವೆಲ್ಲ ಅತಿ ಭಕ್ತಿಯಿಂದ ಯಾವ ಕಥೆಯನ್ನು ಕೇಳಬೇಕೆಂದು ಆಶಿಸಿದಿರೋ ಆ ಕಥೆಯನ್ನು ಸಾವಧಾನವಾಗಿ ಕೇಳಿರಿ. ಆದಿಶೇಷನು ಧರ್ಮನಂದನನಿಗೆ, ಮಹಾಭುಜನಾದ ಓ ಅರ್ಭಕನೇ, ಬ್ರಹ್ಮನಿಂದ ಹೇಳಲ್ಪಟ್ಟ ಪರಮ ಪಾವನನಾದ ಪುಣ್ಯಕಥೆಯನ್ನು ಸಮಾಹಿತ ಚಿತ್ತನಾಗಿ ಕೇಳು ಎಂದು ಹೇಳತೊಡಗಿದನು. ಸ್ನೇಹಿತರೆ, ಇಲ್ಲಿ ನಿಮಗೊಂದು ವಿಷಯ ಅರ್ಥ ಆಗ್ತಾ ಇರ್ಬೋದು. ಅಧ್ಯಾಯ 1ರಲ್ಲಿ ಸಾಲಂಕಾಯನ ಋಷಿ ಹತ್ರ ವೈಶ್ಯೋತ್ತಮರು ಕತೆ ಹೇಳಿ ಅಂತ ಕೇಳಿದ್ದು. ಆದರೆ ಈಗ ಅಲ್ಲಿಂದ ಈ 4ನೇ ಅಧ್ಯಾಯಕ್ಕೆ ಯಾವ ತರಹದ ಲಿಂಕ್ ಇಟ್ಟಿದ್ದಾರೆ ಅಂತ ನೋಡಿ. ಈಗಿಲ್ಲಿ ಆದಿಶೇಷ ಧರ್ಮನಂದನಿಗೆ ಕತೆ ಹೇಳ್ತಾ ಇರೋದು, ಆ ಕಥೆಯನ್ನು ಸಾಲಂಕಾಯನ ಋಷಿಗಳು ವೈಶ್ಯೋತ್ತಮರಿಗೆ ಹೇಳ್ತಾ ಇರೋದು. ಇದನ್ನು ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ನೋಡಿ. ಕೃತಯುಗಕ್ಕೆ 16,28,000 ವರ್ಷಗಳೆಂದು ನಿರ್ಣಯಿಸಲ್ಪಟ್ಟಿದೆ. ತ್ರೇತಾಯುಗಕ್ಕೆ 12,88,000 ವರ್ಷಗಳೆಂದು ಹೇಳಲಾಗಿದೆ. ದ್ವಾಪರಕ್ಕೆ 8,64,000 ವರ್ಷಗಳೆಂದು ಏರ್ಪಡಿಸಲಾಗಿದೆ. ಕಲಿಯುಗಕ್ಕೆ ಹಿರಿಯರಾದ ಮಹರ್ಷಿಗಳಿಂದ 4,32,000 ವರ್ಷಗಳೆಂದು ಪ್ರಮಾಣವಾಗಿ ಹೇಳಲ್ಪಟ್ಟಿದೆ. ಈ 4 ಯುಗಗಳು ಸೇರಿದರೆ ಒಂದು ಮಹಾಯುಗವಾಗುತ್ತದೆ. ಇಂತಹ ಮಹಾಯುಗಗಳು 31 ಆದರೆ 71 ಆದರೆ ಒಂದು ಮನ್ವಂತರವೆನಿಸುತ್ತದೆ. ಅಂತಹ ಮನ್ವಂತರಕ್ಕೆ ಮಹಾತ್ಮರು ಇಂದ್ರಕಲ್ಪವೆನ್ನುತ್ತಾರೆ. 14 ಇಂದ್ರಕಲ್ಪಗಳು ಬ್ರಹ್ಮನಿಗೆ ಒಂದು ದಿವಸವೆನಿಸುತ್ತದೆ. ಇಂತಹ ಪರಿಮಿತಿಯುಳ್ಳ 100 ವರ್ಷಗಳು ಬ್ರಹ್ಮನ ಆಯುರ್ದಾಯ ಪರಿಮಿತಿ. ಬ್ರಹ್ಮನ ಆಯುರ್ದಾಯಕ್ಕೆ ಬ್ರಹ್ಮಕಲ್ಪವೆನ್ನುತ್ತಾರೆ. 100 ಬ್ರಹ್ಮಕಲ್ಪಗಳು ಕಳೆದರೆ ದೀರ್ಘಾಯು ಮುನೀಂದ್ರರಿಗೆ ಒಂದು ದಿವಸ ಸಮಾನವೆನಿಸುತ್ತದೆ. 27 ಕೋಟಿ ದೀರ್ಘಾಯು ಮುನೀಂದ್ರರು ಗತಿಸಿದರೆ ರೋಮಶಾಕ್ಯನೆಂಬ ಮುನಿಗೆ ಒಂದು ರೋಮವು ಉದುರುವುದು. 30 ಕೋಟಿ ರೋಮಶಾಕ್ಯ ಮುನಿಗಳು ಗತಿಸಿದರೆ ಅಷ್ಟಾವಕ್ರ ಮುನಿಗಳಿಗೆ ಒಂದು ಶಲ್ಯವು ಜೀರ್ಣಿಸುವುದು. 40 ಕೋಟಿ ಅಷ್ಟಾವಕ್ರ ಮುನಿಗಳು ಗತಿಸಿದರೆ ಪಾದದ್ರಗ್ನ ಮುನಿಗೆ ಒಂದು ಕ್ಷಣವೆನಿಸುವುದು. ಅಂತಹ ಪಾದದ್ರಗ್ನ ಮುನಿಗಳು 20 ಅಬ್ಜ ಕೋಟಿ ಜನ ಗತಿಸಿದರೆ ಮಹೇಶ್ವರನಿಗೆ ನಿಮಿಷವೆನಿಸುವುದು. ಬಹಿರಂತರವನ್ನು ವ್ಯಾಪಿಸುಳ್ಳವನೂ ಸೂಕ್ಷ್ಮನೂ ಸಮರ್ಥನೂ ನಿತ್ಯನೂ ಆದ ಮಹೇಶ್ವರನೇ ಮೊದಲ ಸೃಷ್ಟಿಕರ್ತನೂ ಮತ್ತು ರಕ್ಷಕನು. ಆತನೇ ಜಗತ್ತಿನ ಆಧಾರ, ಸಕಲರನ್ನು ನೋಡಿಕೊಳ್ಳುವವನು, ಸಮಸ್ತ ಲೋಕಗಳಿಗೆ ತಾತನೆನಿಸುವವನು. ಜಗದೀಶ್ವರನೂ ಆದ ಅವನಿಗೆ ಅನೇಕ ಭುಜಗಳು, ಅನೇಕ ಉದರಗಳೂ ಇವೆ. ಅಲ್ಲದೆ ಸಕಲ ಶಾಸ್ತ್ರ ವೇದಗಳಿಗೆ ಅಗೋಚರ ಶೇಷನೂ, ಕಿವಿಯಿಲ್ಲದೆ ಕೇಳಬಲ್ಲವನೂ, ಕಣ್ಣಿಲ್ಲದೆ ಬಾಹ್ಯಾಂತರಗಳನ್ನು ನೋಡಬಲ್ಲವನೂ, ಕಾಲಿಲ್ಲದೆ ನಡೆಯುವವನೂ, ಕೈಯಿಲ್ಲದೆ ಕೊಡವನ್ನು ತೆಗೆದುಕೊಳ್ಳುವವನೂ ಆಗಿದ್ದಾನೆ. ತನಗೆ ತಾನೇ ಕಾರಣವಾಗಿ ಜಗತ್ತಿಗೆ ಮೂಲ ಕಾರಣವಾಗಿ ಯೋಗಿವರ್ಯರ ಹೃದಯಾಕಾಶದಲ್ಲಿ ನೆಲೆಸಿರುವವನು. ಅಂತಹ ಪರಮೇಶ್ವರನು ಸೃಷ್ಟಿಯ ಆದಿಯಲ್ಲಿ ಹಂಸರೂಪದಿಂದ ಸಕಲ ವೇದಗಳನ್ನು ಸಕಲ ನಿರ್ಮಾಣಗಳನ್ನು ಸೃಜಿಸಿದನು. ಸಕಲ ಜಗತ್ತುಗಳು ಲಯಿಸಿದರೂ ಬ್ರಹ್ಮಾದಿಗಳು ಅಂತ್ಯವಾದರೂ ಈತನು ಮಾತ್ರ ಪ್ರಕಾಶಿಸುವವನು. ಸಮಸ್ತ ಸಮುದ್ರವೂ ಇಲ್ಲವಾದರೂ ಜಗದಲ್ಲಿ ಅಂಧಕಾರ ಆವರಿಸಿ ಚಲನೆ ನಿಂತರೂ ಈಶ್ವರನು ಎಲ್ಲ ಕಡೆ ವ್ಯಾಪಿಸಿ ಮಹಾ ತೇಜಸ್ಸಿನಿಂದ ಸಂಚರಿಸುತ್ತಾನೆ. ತನ್ನಿಂದ ಕಲ್ಪಿತವಾದ ಮಾಯೆಯಿಂದ ಮಹಾತತ್ವವನ್ನು ಸೃಷ್ಟಿಸಿದನು. ಆತನೇ ರಜೋಗುಣದಿಂದ ಕೂಡಿ ಬ್ರಹ್ಮನಾದನು, ಸತ್ವಗುಣಗಳಿಂದ ಕೂಡಿ ವಿಷ್ಣುವಾದನು, ತಮಸ್ಸಿನಿಂದ ಕೂಡಿ ಶಂಕರನಾದನು. ರಜೋಗುಣದಿಂದ ಉದ್ಭವಿಸಿದ ಬ್ರಹ್ಮನಿಗೆ 4 ವೇದಗಳಿಂದ ಕೂಡಿದ ಜಗತ್ ಸೃಷ್ಟಿಯನ್ನು ಮಾಡಿದ ಕುಶಲತನವನ್ನು ಆ ಪರಮೇಶ್ವರನೇ ಪ್ರಸಾದಿಸಿದನು.
ಈಶ್ವರನ ವಿಲಾಸ ಸಂಪನ್ನತೆಯಿಂದ ಕೂಡಿದ ವಿಷ್ಣುವಿಗೆ ಲೋಕರಕ್ಷಣೆಯನ್ನು, ಸತ್ವಗುಣವನ್ನು, ಚಕ್ರಾಯುಧವನ್ನು ಒದಗಿಸಿದನು. ತಮೋಗುಣವನ್ನು, ತ್ರಿಶೂಲವನ್ನು, ಜಗತ್ ಸಂಹಾರ ಶಕ್ತಿಯನ್ನು ಈಶ್ವರನಿಗೆ ನೀಡಿ ಪರಮೇಶ್ವರನು ನಿಜ ರೂಪದಿಂದ ವಿಮುಕ್ತನಾದನು. ಅನಂತರ ಚತುರ್ಮುಖವಾದ ಬ್ರಹ್ಮನು ಲೋಕತ್ರಯವನ್ನು ಸೃಷ್ಟಿಸಿ ಶಿವಧ್ಯಾನದಲ್ಲಿ ಮುಹೂರ್ತ ಕಾಲದ ಮಹಾಯೋಗದಲ್ಲಿದ್ದನು. ಶಿವಸ್ಮರಣ ಮಾತ್ರದಿಂದ ಬ್ರಹ್ಮ ಮನಸ್ಸಿನಿಂದ ಎರಡನೆಯ ಸೂರ್ಯನಂತೆ ಅಪರಾರ್ಕನು ಉದಯಿಸಿದನು. ಪ್ರಾಣವಾಯುವಿನಿಂದ ದಕ್ಷ ಪ್ರಜಾಪತಿ ಜನಿಸಿದನು. ಬ್ರಹ್ಮನ ಅಪಾನದಿಂದ ಕ್ರತುವು ಹುಟ್ಟಿದನು. ವ್ಯಾನವಾಯುವಿನಿಂದ ಪುಲಹನು ಉದ್ಭವಿಸಿದನು. ಉದಾನವಾಯುವಿನಿಂದ ಪುಲಸ್ತ್ಯನು ಹುಟ್ಟಿದನು. ಸಮಾನವಾಯುವಿನಿಂದ ವಸಿಷ್ಠನು ಜನಿಸಿದನು. ಹೀಗೆ ಶಿರಸ್ಸಿನಿಂದ ಗಗನವೂ, ಕರ್ಣಗಳಿಂದ ವಾಯುವು, ನೇತ್ರಗಳಿಂದ ಸೂರ್ಯಚಂದ್ರರು, ಮುಖದಿಂದ ಇಂದ್ರಾದಿಗಳು, ನಾಭಿಯಿಂದ ಅಂತರಿಕ್ಷವು, ಕೂಪಗಳಿಂದ ಲೋಕಗಳು, ಸರ್ವಾವಯಗಳಿಂದ ದೇವತೆಗಳು, ಮುಖದಿಂದ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು, ತೊಡೆಗಳಿಂದ ವೈಶ್ಯರು, ಪಾದಗಳಿಂದ ಶೂದ್ರರು ಹುಟ್ಟಿದರು. ಯಕ್ಷರು, ರಾಕ್ಷಸರು, ಗಂಧರ್ವರು, ಅಶ್ವಿನಿ ಮೊದಲಾದ 28 ನಕ್ಷತ್ರಗಳು, ಸೂರ್ಯಾದಿ ನವಗ್ರಹಗಳು, ಸಮಸ್ತ ನಕ್ಷತ್ರಗಳು, ಏಕಾದಶ ರುದ್ರರು, ಅಷ್ಟವಸುಗಳು, 12 ಆದಿತ್ಯರು, ಸಪ್ತಮಾತೃಕೆಯರು, ಸಮುದ್ರಗಳು, ಗಿರಿಗಳು, ಪಕ್ಷಿಗಳು, ನದಿಗಳು, ವೃಕ್ಷಗಳು, ಕ್ರಿಮಿಕೀಟಗಳು, ಪಶುಗಳು, ಅರಣ್ಯಗಳು, ಮೃಗಗಳು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವು. ಲೋಕ ಪಿತಾಮಹನಾದ ಬ್ರಹ್ಮದೇವರು ಸಕಲ ಪ್ರಾಣಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಕಾರ್ಯಗಳನ್ನು, ಅವರವರಿಗೆ ಉಚಿತವಾದ ಜೀವನಾಧಾರಗಳನ್ನು, ಅವರವರಿಗೆ ಸರಿಯಾದ ಆಹಾರಗಳನ್ನು, ಬೇರೆ ಬೇರೆ ನಿವಾಸ ಸ್ಥಾನಗಳನ್ನು, ನಿಯಮಗಳನ್ನು, ಬ್ರಹ್ಮಚರ್ಯಾದಿ ಆಶ್ರಮಗಳನ್ನು, ಬ್ರಾಹ್ಮಣಾದಿ ಜಾತಿಗಳನ್ನು, ನಾನಾ ವಿಧ ದೇಶಗಳನ್ನು ಸೃಷ್ಟಿಸಿ ಹರ್ಷಚಿತ್ತದಿಂದ ಕಾಪಾಡಿದನು. ಪಾಠಗಳು ಪಾಠಗಳೇ. ಆ ಪಾಠಗಳಿಗೆ ಎಷ್ಟು ವ್ಯಾಖ್ಯಾನಗಳೋ. ತರಗತಿ ಎಂಬುದು ಒಂದು ಪ್ರಸಂಗ. ಯಾರೋ ಬರೆದದ್ದೇ ಇತಿಹಾಸ ಅಥವಾ ಯಾರೋ ಹೇಳಿದ್ದು. ಮೂಕ ಮಗುವಿನ ಕತೆ. ನೋಡಿ, ಈ ಅಧ್ಯಾಯದಲ್ಲಿ ಬೇರೆ ಬೇರೆ ಕುಲಗಳು ಬ್ರಹ್ಮನ ದೇಹದಿಂದ, ಬೇರೆ ಬೇರೆ ಭಾಗಗಳಿಂದ ಯಾವ ಥರ ಉದ್ಭವ ಆಗಿದೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಭುಜದಿಂದ ಕ್ಷತ್ರಿಯರು ಬಂದರೆ ತೊಡೆಗಳಿಂದ ವೈಶ್ಯರು ಉದ್ಭವ ಆದ್ರಂತೆ, ಪಾದಗಳಿಂದ ಶೂದ್ರರು ಉದ್ಭವ ಆದ್ರಂತೆ. ನಮಗೆಲ್ಲ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳು ಬ್ರಹ್ಮನಿಗೆ, ಈಶ್ವರನಿಗೆ, ಪರಮೇಶ್ವರನಿಗೆ ಒಂದು ತೃಣ ಮಾತ್ರ, ಒಂದು ಕ್ಷಣ ಮಾತ್ರ, ಒಂದು ದಿನಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಮೇಶ್ವರನಿಗೆ ದಿನನಿತ್ಯವೂ ನಮ್ಮ ಒಂದು ಪ್ರಾರ್ಥನೆಯನ್ನು, ಪೂಜೆಯನ್ನು ಸಲ್ಲಿಸೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಜೈ ವಾಸವಿ.